3 ಚಮಚೆ 3 ಚಮಚೆ ಹಾಕೊಳ್ಳಿ. ಇದು ಕಡಲೆ ಹಿಟ್ಟು 2 ಚಮಚೆ 2 ಚಮಚೆ ಹಾಕೊಳ್ಳಿ. ಜೋಳದ ಹಿಟ್ಟು 2 ಚಮಚೆ 2 ಚಮಚೆ. ಆಮೇಲೆ ಇವನ್ನೆಲ್ಲ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಖಾರದ ಪುಡಿ ಉಪ್ಪು. ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಉಪ್ಪು ಮತ್ತೆ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಇವನ್ನೆಲ್ಲ ಕೈಗೆ ಸಿಂಪಡಣೆ ಈ ತರ ಮಾಡ್ಕೊಳ್ಳಿ. ಗೋಬಿ ಮಂಜೂರಿ ಗೋಬಿಯನ್ನ ಈ ತರ ಹಿಟ್ಟಲ್ಲಿ ಅವೇನೇ ಹಿಟ್ಟೆಲ್ಲ ಮಿಕ್ಸ್ ಮಾಡಿರ್ತೀಲ್ಲ ಅದರಲ್ಲಿ ಇದನ್ನ ಕಳಿಸಿ ಈ ತರ ಇಡಬೇಕು. ಗೋಬಿ ಮಂಜೂರಿ ಎಣ್ಣೆಯಲ್ಲಿ ಬಿಡೋಣ. ಎಣ್ಣೆಯನ್ನು 5 ನಿಮಿಷ ಕಾಯಿಸ್ಕೋಬೇಕು. ಎಣ್ಣೆ ಕಾಯ್ದ ನಂತರ ಗೋಬಿ ಮಂಜೂರಿಯನ್ನು ಬಿಡಬೇಕಾಗುತ್ತದೆ. ನೋಡಿ ಈಗ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆಯನ್ನು ಕಾಯಿಸ್ಕೊಳ್ಳೋಣ. ನೋಡಿ ವಾವ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ಬನ್ನಿ ಈಗ ನೋಡೋಣ ಇದನ್ನು ಟೇಸ್ಟ್ ಹೇಗಿದೆ ಅಂತ. ವಾವ್ ಚೆನ್ನಾಗಿ ವಾವ್ ಮಸ್ತ್ ಆಗಿದೆ. ಹುಡುಗರು ಬಾಯಿ ಟೇಸ್ಟ್ ಬಾಯಿ ಕುರುಕುರು ಮಸ್ತ್ ಆಗಿದೆ. ನೀವು ಮನೆಯಲ್ಲಿ ಒಂದು ಟ್ರೈ ಮಾಡಿ ನೋಡಿ. ನೀವು ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ ಹಾಕೋಣ ಬೆಳ್ಳುಳ್ಳಿ ಅನ್ನು ಹಾಕೋಣ. ಇಲ್ಲ ಏನೇನೆಲ್ಲ ಕಟ್ ಮಾಡ್ಕೊಂಡಿರ್ತೀರಾ ಎಲ್ಲ ಒಗ್ಗರಣೆಗೆ ಹಾಕಿ. ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಈಗ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎರಡರ ಜೊತೆ. ಗರಂ ಮಸಾಲೆಯನ್ನು ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ನಾವು ಅಡಿಗೆ ತಕ್ಕಷ್ಟು ಹಾಕೊಂಡ್ರೆ ಸಾಕು. ಅದಕ್ಕೆ ನೀರನ್ನು ಹಾಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಸೌಂಡ್ ಬರಬೇಕು. ಈಗ ಫ್ರೈ ಮಾಡ್ಕೊಳ್ಳಿ. ನಾವು ಫ್ರೈ ಮಾಡ್ಕೊತಿದ್ದೇವೆ ಈಗ. ಮಿಕ್ಸ್ ಅನ್ನು ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬಹುದು. ಫ್ರೈ ಮಾಡಿರುವಂತ ಕೊಬ್ಬೆಯನ್ನು ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಅನ್ನು ಸ್ಲೋ ಅಲ್ಲಿ ಇಡಿ. ಮಾಡ್ಕೊಳ್ಳಿ. ಸ್ಲೋ ಮೋಷನ್ ಅಲ್ಲಿ ಗ್ಯಾಸ್ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ವಾವ್ ನೋಡೋಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರಬಹುದು. ನಾನು ನಿಂಬುವನ್ನು ಹಿಂಡ್ಕೋಬಹುದು. ನಾನು ಹಿಂಡ್ಕೋತಿದ್ದೇನೆ. ಹಿಂಡ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡಿರಿ. ವಾವ್ ಇಟ್ಸ್ ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿದೆ ಅಲ್ವಾ? ಬಾಯಲ್ಲಿ ನೀರು ಬರ್ತಿದೆ. ಆಮೇಲೆ ಉಳ್ಳಾಗಡ್ಡಿ ಮತ್ತು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಅವನ್ನೆಲ್ಲ ಹಾಕೋಣ. ವಾವ್ ಇಟ್ಸ್ ಫೈನಲ್. ಮಿಕ್ಸ್ ಮಾಡ್ಕೊಳ್ಳಿ. Fantastic.